ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಅಪರ್ಣಾ ಶ್ರೀವತ್ಸ. ನಾನು ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲಲ್ಲಿ ಆಂಕಾಲಜಿಸ್ಟ್ ಆಗಿದ್ದೀನಿ. ನಾನೊಂದು ಪುಸ್ತಕ ಬರೆದಿದ್ದೀನಿ, ಆದರೆ ಇದು ಕ್ಯಾನ್ಸರ್ ಬಗ್ಗೆ ಅಲ್ಲ, ಇದು ಸ್ತನದ ಆರೋಗ್ಯದ ಬಗ್ಗೆ. ಓನ್ ಯುವರ್ ಬ್ರೆಸ್ಟ್ಸ್ ಅಂತ ಈಗ ಸದ್ಯಕ್ಕೆ ಇಂಗ್ಲೀಷಲ್ಲಿ ಪಬ್ಲಿಷ್ ಆಗಿದೆ. ಸದ್ಯದಲ್ಲೇ ಅದು ಕನ್ನಡದಲ್ಲಿ ಸಹ ಬರಲಿದೆ. ಈ ಪುಸ್ತಕದ ಬಗ್ಗೆ ನಿಮಗೆ ಹೇಳ್ತೀನಿ. ವೀಕ್ಷಕರೇ, ನಾನು ನನ್ನ ಪ್ರಾಕ್ಟೀಸ್ನಲ್ಲಿ ಸಾವಿರಾರು ಮಹಿಳೆಯರನ್ನ ನೋಡಿದ್ದೀನಿ. ಎರಡು ಥರ ಮಹಿಳೆಯರನ್ನ ನೋಡಿದ್ದೀನಿ. ಕೆಲವರು ನನ್ನ ಹತ್ರ ಈ ಸ್ತನದ ನೋವು ಅಂತ ಬರ್ತಾರೆ. ತುಂಬ ಟೆಸ್ಟ್ಗಳೆಲ್ಲ ಮಾಡಿಸ್ಕೊಂಡಿರ್ತಾರೆ, ಅದರಲ್ಲಿ ಕ್ಯಾನ್ಸರ್ ಏನೂ ಇಲ್ಲ ಅಂತ ಬಂದಿರುತ್ತೆ. ಆದರೂ ಸಹ ಅವ್ರಿಗೆ ಅಯ್ಯೋ ಮುಂದೇನಾರ ನಮಗೆ ಸ್ತನದ ಕ್ಯಾನ್ಸರ್ ಬರ್ಬೋದಾ ಅಂತ ಅವ್ರಿಗೆ ಒಂದು ಭಯ ಇರುತ್ತೆ. ಇನ್ನೊಂದು ಕ್ಯಾಟಗರಿ ಆಫ್ ಪೇಷಂಟ್ಸ್ ಇರ್ತಾರೆ, ಅವ್ರಿಗೆ ತುಂಬ ಪ್ರಾಬ್ಲಮ್ ಇರುತ್ತೆ. ಸ್ತನದಲ್ಲಿ ಗಡ್ಡೆ ಕಾಣಿಸ್ಕೊಂಡಿರುತ್ತೆ, ನಿಪ್ಪಲಿಂದ ರಕ್ತಸ್ರಾವ ಆಗ್ತಾ ಇರುತ್ತೆ. ಆದರೆ ಅವರು ಅಯ್ಯೋ ಇದು ಗಡ್ಡೆ ಇದ್ರೂ ಇದು ಕ್ಯಾನ್ಸರ್ ಅಲ್ವೇನೋ ಅಂದ್ಕೊಂಡು ಅದನ್ನು ತುಂಬ ವರ್ಷಾನುಗಟ್ಟಲೆ ಅದನ್ನ ಹಾಗೆ ಬಿಟ್ಕೊಂಡು ತುಂಬ ಅಡ್ವಾನ್ಸ್ ಸ್ಟೇಜಸ್ಸಲ್ಲಿ ನನ್ನ ಹತ್ರ ಬಂದಿರೋರು ಸಹ ನಾನು ನೋಡಿದ್ದೀನಿ. ಸೊ ಇಂಥ ಪೇಷಂಟ್ಸ್ನ ನೋಡ್ತಾ ನನಗೇನು ಅನ್ನಿಸ್ತು ಅಂದರೆ, ನಮ್ಮ ಮಹಿಳೆಯರಲ್ಲಿ ಈ ಸ್ತನದ ಆರೋಗ್ಯದ ಬಗ್ಗೆ ಒಂದು ಜಾಗೃತಿನೇ ಇಲ್ವಲ್ಲ ಅಂತ ನನಗನ್ನಿಸ್ತಾ ಇದೆ. ನಮ್ಮ ಸಮಾಜದಲ್ಲಿ ಹೇಗಿದೆ ಅಂದರೆ, ಒಂದು ಸಿಸ್ಟಮ್ ಇದೆ, ಸ್ತನದ ಬಗ್ಗೆ ಮಾತಾಡಬಾರ್ದು, ಸ್ತನಗಳನ್ನ ನೀಟಾಗಿ ಕವರ್ ಮಾಡಿಕೊಂಡು ನಾವು ಬಟ್ಟೆಗಳನ್ನ ಹಾಕೋಬೇಕು, ಸ್ತನದಲ್ಲಿ ಏನು ತೊಂದರೆ ಆದ್ರೂ ಅದನ್ನು ನಾವು ಮಾತಾಡೋಕ್ಕೇ ನಾವು ಹಿಂಜರ್ಕೊಳ್ಳೋ ಅಂಥ ಒಂದು ಪರಿಸ್ಥಿತಿ ಇದೆ. ಆದರೆ ಮಹಿಳೆಯರೇ, ಇವತ್ತಿನ ದಿನ ಹೆಚ್ಚಾಗ್ತಾ ಇರೋ ಸ್ತನದ ಕ್ಯಾನ್ಸರ್ ನಾವು ಪ್ರತಿದಿನ ನೋಡ್ತಾ ಇದ್ದೀವಿ. ಸೊ ಈ ಥರ ಸಿಚುವೇಶನ್ ಇರೋವಾಗ ನಮ್ಮ ಆರೋಗ್ಯದ ಬಗ್ಗೆ, ನಮ್ಮ ದೇಹದ ಬಗ್ಗೆ, ಎಸ್ಪೆಷಲಿ ನಮ್ಮ ಸ್ತನದ ಆರೋಗ್ಯದ ಬಗ್ಗೆ ಪ್ರತಿಯೊಬ್ಬ ಮಹಿಳೆನೂ ತಿಳ್ಕೊಳ್ಬೇಕಾಗಿರೋವಂಥದ್ದು ತುಂಬ ಇಂಪಾರ್ಟೆಂಟು. ಈ ಪುಸ್ತಕದಲ್ಲಿ ನಿಮಗೆ ಏನು ಗೊತ್ತಾಗುತ್ತೆ ಅಂದರೆ, ನಾರ್ಮಲ್ಲಾಗಿ ಸ್ತನದಲ್ಲಿ ಏನೇನು ಚೇಂಜಸ್ ಆಗ್ತಾ ಇರುತ್ತೆ. ಈಗ ಮಗು ಮುಟ್ಟಾಗಕ್ಕೆ ಶುರು ಆಗುತ್ತಲ್ಲ, ಮಗು ಮೆಚೂರ್ ಆಗುತ್ತಲ್ಲ, ಮೆಚೂರ್ ಆದಾಗ ಸ್ತನ ಹೇಗಿರುತ್ತೆ, ಸ್ತನ ಬೆಳವಣಿಗೆ ಹೇಗಾಗುತ್ತೆ, ಆಮೇಲೆ ಮುಟ್ಟಾಗ್ತಾ ಇರೋವಂಥ ಟೈಮಲ್ಲಿ ಸ್ತನದ ಶೇಪು ಮತ್ತು ಸೈಜು ಸಹ ಜಾಸ್ತಿ ಆಗುತ್ತೆ. ಕೆಲವ್ರಿಗೆ ಸ್ತನದಲ್ಲಿ ನೋವು ಸಹ ಕಾಣಿಸುತ್ತೆ ನಾರ್ಮಲ್ಲಾಗಿ. ಮತ್ತೇನಾಗುತ್ತೆ, ಆಮೇಲೆ ಪ್ರೆಗ್ನೆನ್ಸಿಯಲ್ಲಿ ಸ್ತನದ ಗಾತ್ರ ದೊಡ್ಡದಾಗುತ್ತೆ. ಮತ್ತು ಹಾಲು ಕುಡಿಸೋ ಟೈಮಲ್ಲೂ ಕೆಲವ್ರಿಗೆ ಸ್ತನದಲ್ಲಿ ಪೇಯ್ನ್ ಕಾಣಿಸುತ್ತೆ. ಸೊ ಈಗ ನಮ್ಮ ನಾರ್ಮಲ್ಲು ಆರೋಗ್ಯವಂತರು ಒಂದೊಂದು ಹಂತದಲ್ಲಿ ಸ್ತನ ಬೇರೆ ಬೇರೆ ಥರ ಚೇಂಜ್ ಆಗುತ್ತೆ. ಮತ್ತು ಕೊನೆಗೆ ಮುಟ್ಟು ನಿಲ್ಲುತ್ತಲ್ಲ, ಆವಾಗ ಸ್ವಲ್ಪ ಸ್ತನ ಏನಾಗುತ್ತೆ, ಸೈಜು ಕಡಿಮೆ ಆಗುತ್ತೆ, ಸ್ವಲ್ಪ ಜೋತು ಬೀಳುತ್ತೆ. ಸೊ ಹೀಗೆ ಅನೇಕ ಚೇಂಜಸ್ಸು ನಾರ್ಮಲಾಗಿ ಆಗ್ತಾ ಇರುತ್ತೆ. ಸೊ ಈ ಆರೋಗ್ಯವಂತ ಸ್ತನಗಳು ಹೇಗೆ ಹಂತವಾಗಿ ಚೇಂಜ್ ಆಗುತ್ತೆ ಅಂತ, ನಾರ್ಮಲ್ ಏನು ಅಂತ ಫಸ್ಟ್ ತಿಳ್ಕೊಳ್ಬೇಕು. ಆಮೇಲೆ ಅಬ್ನಾರ್ಮಲ್ಲು ಅಂದರೆ ಸ್ತನದಲ್ಲಿ ನೋವು ಕಾಣಿಸ್ಕೊಳ್ಳೋದು. ಕೆಲವ್ರಿಗೆ ಏನಾಗುತ್ತೆ, ತಿಂಗಳು ಅವರು ಮುಟ್ಟಾಗೋಕ್ಕೆ ಮುಂಚೆ ಸ್ವಲ್ಪ ಸ್ತನದಲ್ಲಿ ನೋವು ಕಾಣಿಸ್ಕೊಳ್ಳುತ್ತೆ. ಇನ್ನು ಕೆಲವ್ರಿಗೆ ಮುಟ್ಟಾಗೋ ಟೈಮ್ ಅಲ್ದಲೇ ಇದ್ರೂ ಒಂದೇ ಜಾಗದಲ್ಲಿ ನೋವಾಗ್ತಾ ಇರುತ್ತೆ ಸ್ತನದಲ್ಲಿ. ಸೊ ಅದು ಕ್ಯಾನ್ಸರೇ ಆಗಿರಬೇಕು ಅಂತ ಏನಿಲ್ಲ. ಕೆಲವ್ರಿಗೆ ಹಾರ್ಮೋನ್ ವ್ಯತ್ಯಾಸಗಳಿಂದ ಸಹ ಸ್ತನದಲ್ಲಿ ನೋವು ಕಾಣಿಸ್ಕೊಳ್ಳುತ್ತೆ. ಸೊ ನಾವು ಈ ಸ್ತನದಲ್ಲಿ ಏನೇ ಪ್ರಾಬ್ಲಮ್ ಆದ್ರೂ ಅದು ಕ್ಯಾನ್ಸರೇ ಅಂತ ಹೇಳಕ್ಕೆ ಬರಲ್ಲ. ನಾವು ಸ್ತನವನ್ನು ನಾವು ಪರೀಕ್ಷೆ ಮಾಡ್ಕೊಳ್ತಾ ಇದ್ದರೆ ನಮಗೆ ಗೊತ್ತಾಗುತ್ತೆ ಯಾವುದು ಕ್ಯಾನ್ಸರ್ ಇರ್ಬೋದು ಅಥವಾ ಯಾವುದು ನಾರ್ಮಲ್ ಇರ್ಬೋದು ಅಂತ ನಮಗೆ ಒಂದು ಐಡಿಯಾ ಸಿಕ್ಕೋಗುತ್ತೆ. ಮತ್ತು ಗಂಟು, ಈಗ ಸ್ತನದಲ್ಲಿ ಗಂಟು ಕಾಣಿಸ್ಕೊಂಡ್ರೆ ಎಷ್ಟೊಂದು ಜನ ನನ್ನ ಹತ್ರ ಹತ್ಕೋತಾ ಬಂದ್ಬಿಡ್ತಾರೆ, ನಮಗೆ ಕ್ಯಾನ್ಸರೇ ಆಗೋಗ್ಬಿಟ್ಟಿದೆ ಅಂತ ಬರ್ತಾರೆ. ಆದರೆ ಸ್ತನದಲ್ಲಿ ಉಂಟಾಗುವಂಥ ಗಂಟು ಎಲ್ಲವುದು ಕ್ಯಾನ್ಸರೇ ಇರಲ್ಲ. ಕೆಲವ್ರಿಗೆ ನಾನ್ ಕ್ಯಾನ್ಸರ್ ಅಂದರೆ ಕ್ಯಾನ್ಸರೇ ಥರ ಗಂಟುಗಳಿರುತ್ತೆ. ಈ ಫೈಬ್ರೋ ಅಡಿನೋಮಾ ಅಂತ ಹೇಳ್ತೀವಿ. ಈ ತೆಂಗಿನಕಾಯಿ ಗುಂಜಿನ ಥರ ಸ್ವಲ್ಪ ಫೈಬರ್ಸು ಮತ್ತು ಬೊಜ್ಜು ಸೇರಿಕೊಂಡು ಒಂದು ಗಂಟಾಗಿರುತ್ತೆ, ಫೈಬ್ರೋ ಅಡಿನೋಮಾ ಅಂತ. ಕೆಲವ್ರಿಗೆ ಸಿಸ್ಟ್ ಅಂತ ನೀರುಗುಳ್ಳೆ ಥರ ಬ್ರೆಸ್ಟು ಗಂಟಿರ್ಬೋದು. ಮತ್ತು ಬ್ರೆಸ್ಟ್ ಕ್ಯಾನ್ಸರ್ ಆದರೆ ಏನೇನು ಪ್ರಾಬ್ಲಮ್ಗಳಾಗತ್ತೆ ಅಂತ, ಹೀಗೆ ಯಾವ ಲಕ್ಷಣಗಳು ನಾವು
ನಿಗಾ ವಹಿಸ್ಬೇಕು. ಯಾವ ಪ್ರಾಬ್ಲಮ್ ಆದರೆ ನಾವು ಡಾಕ್ಟ್ರ್ ಹತ್ರ ಹೋಗಬೇಕು. ಮತ್ತು ನಿಪ್ಪಲ್ಲಿಂದ ಅವ್ರಿಗೆ ರಕ್ತಸ್ರಾವ ಆಗೋದು ಅಥವಾ ಹಾಲು ಲೀಕ್ ಆಗೋದು, ಈ ಥರ ಪ್ರಾಬ್ಲಮ್ಗಳು ಸಹ ಕಾಣಿಸ್ಕೋಬೋದು. ನನ್ನ ಬುಕ್ಕಲ್ಲಿ ಏನು ನಾರ್ಮಲ್ಲು ಸ್ತನಗಳು ಹೇಗಿರುತ್ತೆ, ಮತ್ತು ಸ್ತನದಲ್ಲಿ ಪ್ರಾಬ್ಲಮ್ಗಳಾದರೆ ಈಗ ನೋವಿರ್ಬೋದು ಅಥವಾ ಗಂಟಿರ್ಬೋದು ಅಥವಾ ನಿಪ್ಪಲಿಂದ ರಕ್ತಸ್ರಾವ ಇರ್ಬೋದು, ಈ ಥರ ಪ್ರಾಬ್ಲಮ್ಸು ಯಾವ್ಯಾವ ಕಾರಣದಲ್ಲಿ ಬರುತ್ತೆ ಅಂತ ತಿಳ್ಕೊಬೋದು. ಮತ್ತು ಲಾಸ್ಟಾಗಿ ಬ್ರೆಸ್ಟ್ ಕ್ಯಾನ್ಸರು ಒಂದು ಸಣ್ಣ ವಿಭಾಗ ಇದೆ ಅಷ್ಟೇ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ. ಸೊ ಕ್ಯಾನ್ಸರ್ ಲಕ್ಷಣಗಳೇನು, ಅದಕ್ಕೆ ಟ್ರೀಟ್ಮೆಂಟ್ ಏನು, ಮತ್ತು ಸರ್ವೈವರ್ಸ್ ಅಂದರೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಮುಗಿದ ಮೇಲೆ ಹೇಗೆ ಪೇಷಂಟ್ಸು ರಿಕವರ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಸಹ ಬರೆದಿದ್ದೀನಿ. 4ನೇದಾಗಿ ಕೊನೆಯದಾಗಿ ಮೇಲ್ ಬ್ರೆಸ್ಟ್ ಹೆಲ್ತ್ ಅಂತ, ಅಂದರೆ ಪುರುಷರಿಗೂ ಸಹ ಸ್ತನದ ಪ್ರಾಬ್ಲಮ್ಗಳು ಉಂಟಾಗ್ಬೋದು. ಈಗ ಮಕ್ಕಳು ಮೆಚೂರ್ ಆಗೋ ಟೈಮಲ್ಲಿ ಅವ್ರಿಗೆ ಸ್ತನ ಸ್ವಲ್ಪ ದೊಡ್ಡದಾಗ್ಬೋದು ಗಂಡು ಮಕ್ಕಳಿಗೆ, ಅಥವಾ ಏಜ್ ಆಗ್ತಾ ವಯಸ್ಸಾದವ್ರಿಗೂ ಸಹ ಕೆಲವ್ರಿಗೆ ಬ್ರೆಸ್ಟು ದೊಡ್ಡದಾಗ್ಬೋದು. ಮತ್ತು ಈವನ್ ಬ್ರೆಸ್ಟ್ ಕ್ಯಾನ್ಸರು, ಸ್ತನದ ಕ್ಯಾನ್ಸರ್ ಸಹ ಪುರುಷರಲ್ಲಿ ನಾವು ನೋಡ್ತೀವಿ. ಮಹಿಳೆಯರಲ್ಲಿ ನೋಡೋ ಅಷ್ಟು ಕಾಮನ್ ಅಲ್ಲ, ರೇರು, ಬಟ್ ಆದರೂ ಸಹ ನಾವು ನೋಡ್ತೀವಿ. ಮತ್ತು ನಾನು ಎಷ್ಟೋ ಪೇಷಂಟ್ಸು ಈ ಪುರುಷರು ಸ್ತನದ ಕ್ಯಾನ್ಸರ್ ಉಂಟಾಗಿ ಬಂದಿರ್ತಾರೆ. ಯೂಶಲಿ ಅವರು ಅದನ್ನು ತುಂಬ ದಿವಸ ಮುಚ್ಚಿಟ್ಬಿಡ್ತಾರೆ. ಅವ್ರಿಗೆ ಹೇಳ್ಕೊಳ್ಳೋಕ್ಕೆ ಅವ್ರಿಗೂ, ಈ ಮಹಿಳೆಯರು ಹೇಗೆ ಮುಜುಗರ ಪಟ್ಕೋತಾರೋ ಹಾಗೆ ಪುರುಷರು ಸಹ ಸ್ತನದ ಬಗ್ಗೆ ಮಾತಾಡೋಕ್ಕೆ ಹಿಂಜರ್ಕೊಂಡು ಅವರು ಕೊನೆಯ ಹಂತಗಳಲ್ಲಿ ನನ್ನ ಹತ್ರ ಬಂದಿರುವಂಥ ಪೇಷಂಟ್ಸು ಇದ್ದಾರೆ. ಸೊ ಮಹಿಳೆಯರಾಗಲಿ ಅಥವಾ ಪುರುಷರಾಗಲಿ ಸ್ತನದ ತೊಂದರೆಗಳ ಬಗ್ಗೆ ಮಾತಾಡೋಕ್ಕೆ ಅಥವಾ ಡಾಕ್ಟ್ರ್ ಹತ್ರ ತೋರಿಸ್ಕೊಳ್ಳೋಕ್ಕೆ ಯಾವತ್ತೂ ಹಿಂಜರ್ಕೋಬಾರ್ದು. ಮತ್ತು ನಮ್ಮ ಬಾಡಿ, ನಮ್ಮ ದೇಹದ ಬಗ್ಗೆ ನಮ್ಗೆ ಯಾವಾಗಲೂ ಅರಿವಿರಬೇಕು. ಮತ್ತು ನಮ್ಮ ದೇಹನ ನಾವೇ ಪರೀಕ್ಷೆ ಮಾಡಿಕೊಂಡು, ಒಂದು ಸ್ವಯಂ ಪರೀಕ್ಷೆ ಮಾಡಿಕೊಂಡು ನೋಡ್ಕೋತಾ ಇರಬೇಕು. ದೇಹದ ಯಾವುದೇ ಭಾಗದಲ್ಲಿ, ಎಸ್ಪೆಷಲಿ ಸ್ತನದಲ್ಲಿ ಏನಾದ್ರು ಗಂಟಿದ್ರೆ ಅದನ್ನ ನಾವು ನೆಗ್ಲೆಕ್ಟ್ ಅಂತೂ ಮಾಡಬಾರ್ದು. ಡಾಕ್ಟ್ರ್ ಹತ್ರ ಹೋಗಿ ಸ್ಕ್ಯಾನ್ಗಳು ಮಾಡಿಸ್ಕೊಂಡು ಇದೇನು ಅಂತ ಪರೀಕ್ಷೆ ಮಾಡಿಸ್ಕೊಳ್ಳೋದು ಖಂಡಿತ ಇಂಪಾರ್ಟೆಂಟು. ಸೊ ವೀಕ್ಷಕರೇ, ಈ ಬುಕ್ಕು ಈಗ ಇಂಗ್ಲೀಷಲ್ಲಿದೆ, ಓನ್ ಯುವರ್ ಬ್ರೆಸ್ಟ್ಸ್ ಅಂತ. ಇದರಿಂದ ನಿಮಗೆ ಸ್ತನದ ಆರೋಗ್ಯದ ಬಗ್ಗೆ ತುಂಬ ವಿಷಯಗಳು ತಿಳ್ಕೊಬೋದು. ಅಮೆಝಾನಲ್ಲಿ ಅವೈಲೇಬಲ್ ಇದೆ. ಖಂಡಿತ ಇದನ್ನ ನೀವು ಇಂಗ್ಲೀಷ್ ಓದೋರಾದರೆ ಖಂಡಿತ ಓದಿ. ಅಥವಾ ನೆಕ್ಸ್ಟು ನಮ್ಮ ಕನ್ನಡದಲ್ಲೂ ಸಹ ಈ ಬುಕ್ಕು ಬರ್ತಾ ಇದೆ, ಅದಕ್ಕೆ ಸ್ವಲ್ಪ ವೆಯ್ಟ್ ಮಾಡಿ. ನಾನು ಡಾಕ್ಟರ್ ಅಪರ್ಣಾ ಶ್ರೀವತ್ಸ. ನಮ್ಮ ಕ್ಯಾನ್ಸರ್ಗೆ ಆನ್ಸರ್ ಯೂಟ್ಯೂಬ್ ಚಾನಲ್ಗೆ ನೀವು ಕೊಡ್ತಾ ಇರೋಂಥ ಪ್ರೋತ್ಸಾಹ ಹೀಗೆ ಇರಲಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. Super, super, para.